ಸ್ನೇಹಿತರೆ, ತಮಿಳುನಾಡಿನ ವಿರಂಚಿಪುರಂ ಅನ್ನುವಂತಹ ಪ್ರದೇಶದಲ್ಲಿ ಕಟ್ಟು ಕೊಲಾಯಿ ಗ್ರಾಮದಲ್ಲಿ ಕಳೆದ 4 ತಲೆಮಾರುಗಳಿಂದ ವಾಸಿಸ್ತಾ ಇದ್ದಂತಹ 150 ಕುಟುಂಬಗಳಿಗೆ ಇದೀಗ ಮನೆ ಇಲ್ಲದಂತಾಗಿದೆ. ಹೌದು, ನಿರಾಶ್ರಿತರಾಗುವಂತಹ ಪರಿಸ್ಥಿತಿ ಇದೀಗ ಅವರಿಗೆ ಎದುರಾಗಿದೆ. ಯಾಕೆ ಹೀಗಾಯಿತು, ಏನು ಅಂತ ನೋಡೋದಾದರೆ, ಅವರು ವಾಸಿಸ್ತಾ ಇರುವಂತಹ ಭೂಮಿ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಈ ಭೂಮಿ ನವಾಬ್ ಮಸೀದಿ ಮತ್ತು ಹಜರತ್ ಸೈಯದ್ ಅಲಿ ಸುಲ್ತಾನ್ ಶಾ ದರ್ಗಾಕ್ಕೆ ಸಂಬಂಧಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸ್ಥಳೀಯ ನಿವಾಸಿಗಳಲ್ಲಿ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ, ಹಾಗೆ ಅಸಹಾಯಕತೆ ಎದುರಾಗಿದೆ. ಏನಾಗ್ತಾ ಇದೆ, ಯಾಕೆ ಹೀಗಾಯಿತು ಅಂತಲೇ ಗೊತ್ತಾಗದಂತಹ ಪರಿಸ್ಥಿತಿ ಅವರಲ್ಲಿ ಇದೆ. ಇನ್ನು ತಮ್ಮ ಬಳಿ ದಾಖಲೆಗಳಿದ್ರೂ ಕೂಡ ಅದರ ಪ್ರಕಾರ ಭೂಮಿ ತಮ್ಮ ಮಾಲೀಕತ್ವಕ್ಕೆ ಸೇರಿದ್ದು ಅಂತ ನಿವಾಸಿಗಳು ಹೇಳ್ತಾ ಇದ್ರೆ, ವಕ್ಫ್ ಮಂಡಳಿ ಇಲ್ಲ, ಇದು ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ವಕ್ಫ್ ವಿರುದ್ಧ ಗಲಭೆಯನ್ನು ಎಬ್ಬಿಸ್ತಾ ಇದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತಾಂಧರ ಬೆಂಬಲಕ್ಕೆ ನಿಂತು ಕೇಂದ್ರ ಸರ್ಕಾರವನ್ನು ದೂರ್ತಾ ಇದೆ. ವಕ್ಫ್ ಕೆಂಗಣ್ಣಿಗೆ ಬಸವೇಶ್ವರರ ಅನುಭವ ಮಂಟಪವೂ ಕೂಡ ಉಳಿತಾ ಇಲ್ಲ. ಪ್ರತ್ಯೇಕ ದೇಶ ಕೇಳುವ ಕಾಂಗ್ರೆಸ್ ದಕ್ಷಿಣ ಭಾರತವನ್ನು ವಕ್ಫ್ಗೆ ಬರೆದುಕೊಟ್ಟು ತಾಲಿಬಾನ್ ಮಾಡಲಿಕ್ಕೆ ಹೊರಟಿದೆ ಅಂತ ಒಂದು ಪೋಸ್ಟನ್ನು ಹಾಕಿಕೊಂಡಿದೆ. ಒಟ್ನಲ್ಲಿ ವಕ್ಫ್ ಇಡೀ ಗ್ರಾಮಕ್ಕೆ ಗ್ರಾಮ ತನ್ನದೇ ಅಂತ ಹೇಳ್ತಾ ಇರುವಂಥದ್ದು ಇದೀಗ ಜನರಿಗೆ ಒಂದು ರೀತಿಯಲ್ಲಿ ತಲೆಬಿಸಿನ ಉಂಟು ಮಾಡಿದಲ್ಲದೆ, ಯಾವಾಗ ನಮ್ಮ ಜಾಗವು ಇದೇ ರೀತಿ ಘೋಷಣೆ ಆಗ್ತದಂತ ಕೆಲವರಿಗೆ ಒಂದು ರೀತಿಯಲ್ಲಿ ಭಯ ಉಂಟಾಗಿದೆ.